ಉಪಚಾರ ಪೂಜೆಯಲ್ಲಿ ನಂತರ ಬರುವಂಥದ್ದು ನೈವೇದ್ಯ. ನೈವೇದ್ಯವನ್ನು ಮಾಡಬೇಕಾದ್ರೆ ಒಂದು ಶ್ಲೋಕವನ್ನು ಬೆಳೆಸ್ತೇವೆ. ನೈವೇದ್ಯಂ ಷಡ್ರಸೋಪೇತಂ ನಾನಾ ಭಕ್ಷ್ಯ ಸಮನ್ವಿತಂ ದಧಿ ಕ್ಷೀರ ಘೃತೋಪೇತಂ ನೈವೇದ್ಯಂ ಪ್ರತಿಗೃಹ್ಯತಾಂ. ಈ ನೈವೇದ್ಯವು ಷಡ್ರಸಗಳನ್ನು ಒಳಗೊಂಡಿದೆ. ಉಪ್ಪು, ಖಾರ, ಹುಳಿ, ಸಿಹಿ, ಕಹಿ ಈ ರೀತಿ ಷಡ್ರಸಗಳನ್ನು ಒಳಗೊಂಡಿದೆ. ನಾನಾ ಭಕ್ಷ್ಯಗಳನ್ನು ಒಳಗೊಂಡಿದೆ. ಹಾಲು, ಮೊಸರು, ತುಪ್ಪ ಇಂತಹ ಪುಷ್ಟಿ ನೀಡುವಂತಹ ಆಹಾರವನ್ನು ಒಳಗೊಂಡಿದೆ. ಇಂತಹ ಆಹಾರವನ್ನು ನಾನು ನೈವೇದ್ಯ ಮಾಡುತ್ತಿದ್ದೇನೆ ಅಂತ ಹೇಳುವಂಥದ್ದು. ನೈವೇದ್ಯವನ್ನ ಏನಕ್ಕೆ ಮಾಡಬೇಕು ಅಂತ, ಒಬ್ಬ ರೋಗಿ ಒಬ್ಬ ವೈದ್ಯನ ಹತ್ರ ಹೋಗ್ತಾರೆ. ಏನೋ ಒಂದು ಉದಾಹರಣೆ, ಒಂದು ತಲೆನೋವು ಅಂತ ಹೋಗ್ತಾರೆ. ಆ ವೈದ್ಯ ಒಂದು ಪೇಪರ್ನ ಹಿಂಗ್ ಮಾಡಿಸಿ, ಇದು ಮಾತ್ರೆ, ಪೇಪರ್ ಅಂತ ಅವ್ರಿಗೆ ಹೇಳಲ್ಲ, ಇದು ಮಾತ್ರೆ, ಇದನ್ನ ಈಗ ಮತ್ತೆ ಸಂಜೆ ತಗೊಂಡ್ರೆ ಕಮ್ಮಿ ಆಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ರೋಗಿ ಅದೇ ರೀತಿ ಬಂದು ಅದನ್ನ ತಗೊಂತಾರೆ. ಅವ್ರಿಗೆ ತಲೆನೋವು ಕಡಿಮೆ ಆಗ್ತದೆ. ತಲೆನೋವು ಕಡಿಮೆ ಆಗಿದ್ದು ಹೇಗೆ? ಮಾತ್ರೆಯಿಂದನ? ಅಲ್ಲ, ಅವರು ವೈದ್ಯರ ಮೇಲೆ ಇಟ್ಟಿರುವಂತಹ ನಂಬಿಕೆಯಿಂದ ಅವರು ಹುಷಾರಾದರು. ಹಾಗೆ ನಾವು ದೇವರಿಗೆ ನೈವೇದ್ಯವನ್ನು ಮಾಡ್ತೇವೆ. ದೇವಸ್ಥಾನಕ್ಕೆ ತಗೊಂಡೋಗೋವರೆಗೂ ಅದನ್ನ ನಾವು ನೈವೇದ್ಯ ಆಹಾರ ಅಂತಾನೆ ಕರಿತೇವೆ. ಯಾವಾಗ ಅದು ಗರ್ಭಗುಡಿ ಒಳಗೆ ಹೋಗಿ ನೈವೇದ್ಯ ಆಗಿ ಹೊರಗೆ ಬರ್ತದೋ ಅವಾಗ ಅದನ್ನ ನಾವು ಪ್ರಸಾದ ಅಂತ ಕರಿತೀವಿ. ಪ್ರಸಾದವನ್ನು ಸ್ವೀಕರಿಸಿದಾಗ ನಮಗೆ ಹೇಗಾಗಬಾರ್ದು? ಅದು ಅಲ್ಲದೆ ಆ ನೈವೇದ್ಯದಲ್ಲಿ ಒಳ್ಳೆ ಪುಷ್ಟಿ ನೀಡುವಂತ ಆಹಾರ ಇರ್ತದೆ. ಕಲ್ಸಕ್ಕರೆ ಇರ್ತದೆ, ಹಾಲು, ಮೊಸರು, ತುಪ್ಪ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಈ ರೀತಿ ಪುಷ್ಟಿ ನೀಡುವಂತ ಆಹಾರಗಳು ಕೂಡ ಅದರಲ್ಲಿ ಇರ್ತದೆ. ಅದು ಬೇರೆ, ಅದು ಪ್ರಸಾದ ಎಂಬ ಒಂದು ಭಾವದಿಂದ ಬಂದಿರ್ತದೆ. ಅದನ್ನ ಸ್ವೀಕರಿಸಿದ್ರೆ ನಮಗೆ ತುಂಬಾ ಪುಷ್ಟಿ ನೀಡ್ತದೆ ಆ ನೈವೇದ್ಯ, ಆ ಪ್ರಸಾದ. ಹಾಗಾಗಿ ನಾವು ಏನೇ ಆಹಾರವನ್ನ ನಾವು ರೆಡಿ ಮಾಡಿದ್ರೆ ಅದನ್ನ ಮೊದಲು ನಾವು ದೇವರಿಗೆ ನೈವೇದ್ಯ ಮಾಡಿ ಅದನ್ನ ಪ್ರಸಾದ ಎಂಬ ಭಾವದಲ್ಲಿ ಅದನ್ನು ಸ್ವೀಕರಿಸಿದ್ರೆ ಅದು ದೇಹದ ಮೇಲೆ ಮಾನಸಿಕವಾಗಿ ಮತ್ತು ವೈಜ್ಞಾನಿಕವಾಗಿ ಒಳ್ಳೆಯ ಪರಿಣಾಮ ಬೀರ್ತದೆ. ಧನ್ಯವಾದಗಳು.